ನೌಕರರು ಏನು ಕೆಲಸ ಮಾಡ್ತಿದ್ದಾರೆ, ಹಲವಾರು ಬೇಡಿಕೆಗಳನ್ನಿಟ್ಟು ಸಾಕಷ್ಟು ದೀರ್ಘಕಾಲದಿಂದ ಸರ್ಕಾರಕ್ಕೆ ಮನವರಿಕೆ ಮಾಡೋ ಕೆಲಸನ ಮಾಡ್ತಾ ಇದ್ದೀವಿ. ನಮ್ಮ ಬೇಡಿಕೆಗಳು ನ್ಯಾಯಯುತವಾಗಿದೆ, ಇದನ್ನು ಈಡೇರಿಸಬೇಕು ಅಂತ ಕೇಳ್ತಾ ಇದ್ದೀವಿ. 1/1/2024ರಿಂದ ವೇತನ ಹೆಚ್ಚಳ ಆಗಬೇಕು. 38 ತಿಂಗಳ ಹಿಂಬಾಕಿ ಇದೆ ಕಳೆದ 5ರದ್ದು, ಅದು ವಾಪಸ್ ಕೊಡಬೇಕು. ಮತ್ತು ಹಿಂದೆ ಮುಷ್ಕರದ ಟೈಮಲ್ಲಿ ಡಿಸ್ಮಿಸ್ ಮಾಡಿದ್ದಂಥ ನೌಕರನ್ನ ವಾಪಸ್ ತಗೋಬೇಕು ಇತ್ಯಾದಿ ಹಲವು ಬೇಡಿಕೆಗಳನ್ನ ಇಟ್ಕೊಂಡು ನಾವು ಕೇಳ್ತಾ ಇದ್ದೀವಿ. ಕರ್ನಾಟಕದ ಕಾಂಗ್ರೆಸ್ ಸರ್ಕಾರ ಇಂಥ ಯಾವ ಬೇಡಿಕೆಗಳ ಬಗ್ಗೆ ಕೂಡ ಇನ್ನೂ ಸ್ಪಷ್ಟವಾಗಿ ಸಕಾರಾತ್ಮಕವಾಗಿ ಸ್ಪಂದಿಸ್ತಾ ಇದೆ, ಕಾಲವನ್ನು ತಳ್ತಾ ಇದೆ. ಈ ಕಾರಣಕ್ಕಾಗಿ ನಾವು ಜಂಟಿ ಕ್ರಿಯಾ ಸಮಿತಿಯ ನೇತೃತ್ವದಲ್ಲಿ 5ನೇ ತಾರೀಕಿಂದ ಆಗಸ್ಟ್ 5ರಿಂದ ನಾವು ಅನಿರ್ದಿಷ್ಟ ಮುಷ್ಕರಕ್ಕೆ ಹೋಗಬೇಕು ಅಂತೇಳಿ ತೀರ್ಮಾನ ಮಾಡಿದ್ದೀವಿ. ಇಡೀ 4 ಸಾರಿಗೆ ನಿಗಮಗಳ ನೌಕರರು ಮುಷ್ಕರಕ್ಕೆ ಸಿದ್ಧರಾಗ್ತಾ ಇದ್ದಾರೆ. ಈ ಸಂದರ್ಭದಲ್ಲಿ ಹೇಳ್ತಕ್ಕಂಥ ಇನ್ನೊಂದು ಭಾಳ ಮುಖ್ಯವಾದ ಪ್ರಶ್ನೆ ಇದೆ. ಇಡೀ ದೇಶದಲ್ಲಿ ಸಾರಿಗೆ ವ್ಯವಸ್ಥೆಯಲ್ಲಿ ಕರ್ನಾಟಕ ಮುಂಚೂಣಿಯಲ್ಲಿದೆ. ಆ ಮುಂಚೂಣಿಯಲ್ಲಿರ್ತಕ್ಕಂಥದ್ದು ಕಾರಣ ಆಗಿರ್ತಕ್ಕಂಥದ್ದು ಭಾಳ ಮುಖ್ಯವಾಗಿ ಸಾರಿಗೆ ನೌಕರರ ಶ್ರಮ. ಆ ಕಾರಣದಿಂದಾಗಿ ಭಾಳ ದೊಡ್ಡ ಪ್ರಶಸ್ತಿಗಳೆಲ್ಲ ಬಂದಿದ್ದಾವೆ. ಇಂಥ ಸಂದರ್ಭದಲ್ಲಿ ಸಾರಿಗೆ ನೌಕರರ ಬೇಡಿಕೆಗಳನ್ನು ಈಡೇರಿಸೋದ್ರ ಬದಲು ಹಿಂಬಾಗಿಲಿನಿಂದ ಇದನ್ನು ಖಾಸಗೀಕರಣ ಮಾಡುವಂಥ ಹೊಸ ದಾರಿಯನ್ನು ಸರ್ಕಾರ ಹುಡುಕೊಂಡಿದೆ. ಕೇಂದ್ರದಲ್ಲಿರ್ತಕ್ಕಂಥ BJP ಸರ್ಕಾರ ಮತ್ತು ರಾಜ್ಯದಲ್ಲಿರ್ತಕ್ಕಂಥ ಕಾಂಗ್ರೆಸ್ ಸರ್ಕಾರ ಎರಡೂ ಸೇರಿ ಎಲೆಕ್ಟ್ರಿಕ್ ಬಸ್ಸುಗಳ ಹೆಸರುಗಳಲ್ಲಿ ಇವತ್ತು ಪೂರ್ಣವಾಗಿ ಖಾಸಗೀಕರಣ ಮಾಡಲಿಕ್ಕೆ ಅವರು ಎದ್ದುಬಿಟ್ಟಿದ್ದಾರೆ. ಈಗ ಹೊಸದಾಗಿ ಮತ್ತೆ 4500 ಎಲೆಕ್ಟ್ರಿಕ್ ಬಸ್ಸುಗಳನ್ನು ನಾವು ತರ್ತೀವಿ ಅಂತ ಹೇಳಿದ್ದಾರೆ. ಎಲೆಕ್ಟ್ರಿಕ್ ಬಸ್ಸುಗಳಿಗೆ ನಮ್ಮ ವಿರೋಧ ಇಲ್ಲ, ಆದರೆ ಎಲೆಕ್ಟ್ರಿಕ್ ಬಸ್ಸುಗಳನ್ನು ತರ್ತಿರೋದು ಪೂರ್ಣವಾಗಿ ಖಾಸಗಿ ಕಂಪನಿಗಳ ಆಪರೇಷನ್ಸ್ ಅದಿರುವಂಥದ್ದು. ಒಂದೊಂದು ಬಸ್ಸಿಗೆ ಸಾಧಾರಣ 50 ಲಕ್ಷ ರೂಪಾಯಿ ಸಬ್ಸಿಡಿಯನ್ನು ಕೇಂದ್ರ ಸರ್ಕಾರ ಕೊಡುತ್ತೆ. ಬಸ್ಸಿಗೆ 4,500 ಬಸ್ ಅಂದರೆ 2,250 ಕೋಟಿ ರೂಪಾಯಿ ನಮ್ಮ ಹಣವನ್ನು, ಅಂದರೆ ಜನರ ತೆರಿಗೆ ಹಣವನ್ನು ತೆಗೆದು ಇವತ್ತು ಖಾಸಗಿ ಕಂಪನಿಗಳ ಜೋಬಿಗೆ ವರ್ಗಾವಣೆ ಮಾಡ್ತಕ್ಕಂಥ ಕೆಲಸವನ್ನು ಮಾಡ್ತಾ ಇದೆ. ಕರ್ನಾಟಕದ ಕಾಂಗ್ರೆಸ್ ಸರ್ಕಾರ ಕೂಡ ಸಾರಿಗೆ ಬಸ್ಸುಗಳು ನಿಗಮಗಳು ಓಡಿಸ್ತೀವಿ, ನೀವು ನಮಗೆ ಕೊಡ್ರಿ ಅಂತ ಕೇಳ್ತಾ ಇಲ್ಲ. ಇವರು ಅವ್ರ ಜೊತೆ ಹೋಗಿ ಮಾತುಕತೆ ಮಾಡ್ಕೊಂಡು ನಮ್ಮೂರಿಗೆ ಹೆಚ್ಚು ಎಲೆಕ್ಟ್ರಿಕ್ ಬಸ್ ಕೊಡ್ರಿ ಅಂತ ಹೇಳ್ತಾ ಇದ್ದಾರೆ. ಹೆಚ್ಚು ಆಕ್ಸಿಡೆಂಟ್ಗಳಾಗ್ತಾ ಇದ್ದಾವೆ ಎಲೆಕ್ಟ್ರಿಕ್ ಬಸ್ ಡ್ರೈವರಿಂದ. ಇದರಿಂದ ಪಾಪ ಇವ್ರಿಗೂ ಕೂಡ ತೊಂದರೆ ಆಗ್ತಾ ಇದೆ, ಸಾರಿಗೆ ಡ್ರೈವರ್ಗಳಿಗೂ. ಯಾಕೆಂದರೆ ಎಲೆಕ್ಟ್ರಿಕ್ ಬಸ್ಸುಗಳ ವಿಚಾರದಲ್ಲಿ ಖಾಸಗಿ ಕಂಪನಿಗಳ ಜೊತೆ ಮಾಡ್ಕೊಂಡಿರ್ತಕ್ಕಂಥ ಒಪ್ಪಂದ ಇದೆಯಲ್ಲ, ಅದು GCC ಅಂತ ಹೇಳ್ತಾರೆ. ಆ GCC ಒಪ್ಪಂದದ ಪ್ರಕಾರ ಅವರಿಗೆ ಇಷ್ಟು ಕಿಲೋಮೀಟ್ರ್ ಪ್ರತಿ ದಿವಸ ಓಡಿಸ್ಬೇಕು ಅನ್ನೋದಿದೆ. ಅವ್ರೇನು ಮಾಡ್ತಾರೆ, ಆ ಕಿಲೋಮೀಟ್ರ್ಗಳನ್ನ ಬೇಗ ಓಡಿಸಿ ಮುಗಿಸ್ಕೊಳ್ಳೋದಕ್ಕೆ ಎರ್ರಾಬಿರ್ರಿ ಎಲ್ಲ ನೀತಿ ನಿಯಮಗಳನ್ನ ಮೀರಿ ಓಡಿಸುವಂಥ ಒಂದು ಒತ್ತಡಕ್ಕೆ ಇವತ್ತು ಅವ್ರನ್ನ ಸೃಷ್ಟಿ ಮಾಡ್ತಾ ಇದ್ದಾರೆ. ಹಾಗಾಗಿ ಸಾಕಷ್ಟು ಸಮಸ್ಯೆಗಳು ಬರ್ತಿದ್ದಾವೆ. ಅಂದರೆ ನಮ್ಮ ಪ್ರಶ್ನೆ ಇರೋವಂಥದ್ದು, ಅಲ್ಲಿರೋರೆಲ್ಲ ಅವ್ರು ಯಾರೋ ಕಾಯಂ ನೌಕರರಲ್ಲ. ಖಂಡಿತವಾಗಿ ಅದನ್ನೇ ನಾವು ಹೇಳ್ತಿರೋವಂಥದ್ದು. ಈ ರೀತಿ ಕಾಂಟ್ರಾಕ್ಟ್ ಆಧಾರದ ಒಳಗಡೆ ಬಸ್ಸುಗಳನ್ನ ತಗೊಳ್ಳೋದು, ಎಲೆಕ್ಟ್ರಿಕ್ ಬಸ್ಸುಗಳನ್ನ ಕಾಂಟ್ರಾಕ್ಟ್ ಆಧಾರದಲ್ಲಿ ಕಾರ್ಮಿಕರನ್ನ ನೇಮಕ ಮಾಡ್ಕೊಳ್ಳೋದು. ಈ ಸಂಖ್ಯೆ ಹೆಚ್ಚಾಗ್ತಾ ಹೋದಂಗೆ ಇವತ್ತು ಯಾರು ಕಾಯಂ ಕಾರ್ಮಿಕರಿದ್ದಾರೆ ಸಾರಿಗೆ ನಿಗಮಗಳಲ್ಲಿ, ಅವರ ಹಕ್ಕುಗಳು ಮತ್ತು ಸವಲತ್ತುಗಳು ಕ್ರಮೇಣ ನಾಶ ಆಗ್ತಾ ಹೋಗ್ತವೆ. ಮಾತ್ರ ಅಲ್ಲ, ಸಾರಿಗೆ ನಿಗಮಗಳು ಕೂಡ ಖಾಸಗೀಕರಣ ಆಗ್ತವೆ. ಇದು ಕರ್ನಾಟಕದ 7 ಕೋಟಿ ಜನಕ್ಕೆ ಭಾಳ ದೊಡ್ಡ ಆಘಾತ ಉಂಟು ಮಾಡ್ತಕ್ಕಂಥ ವಿಚಾರ ಇದೆ. ಸಾರಿಗೆ ವ್ಯವಸ್ಥೆ ಹಾಳಾಗೋಗುತ್ತೆ ಮತ್ತು ಜನಕ್ಕೆ ಸಿಗ್ತಾ ಇರ್ತಕ್ಕಂಥ ಯಾವ ಸವಲತ್ತುಗಳು ಸಿಕ್ಕಲ್ಲ. ಹಾಗಾಗಿ ನಾವಿವತ್ತು ಮುಷ್ಕರ ಮಾಡುವಂಥದ್ದು 2 ಕಾರಣಕ್ಕಾಗಿ. ಒಂದು, ಸಾರಿಗೆ ನಿಗಮಗಳ ನೌಕರರ ಬೇಡಿಕೆಗಳ ಜೊತೆಯಲ್ಲಿ ಕರ್ನಾಟಕದ ಜನತೆಯ ಸಾರಿಗೆ ವ್ಯವಸ್ಥೆ ಸಾರ್ವಜನಿಕವಾಗಿ ಉಳಿಬೇಕು, ಅದು ಖಾಸಗೀಕರಣ ಆಗಬಾರ್ದು ಅನ್ನೋದನ್ನು ಜೊತೆಯಲ್ಲಿಟ್ಕೊಂಡು, ರಾಜ್ಯದ ಹಿತಾಸಕ್ತಿಯನ್ನು ಗಮನದಲ್ಲಿಟ್ಕೊಂಡು, ಸಾರಿಗೆ ನೌಕರರ ಹಿತಾಸಕ್ತಿ ಗಮನದಲ್ಲಿಟ್ಕೊಂಡು ನಾವು ಮುಷ್ಕರಕ್ಕೆ ಹೋಗ್ತಾ ಇದ್ದೀವಿ.